ವೀಕ್ಷಕರೇ, ನಾನು ನಿಮ್ಮ ಶೋಭಾ ಮಾತಾಡ್ತಿರೋದು. ನಾವಿವತ್ತು ಮಸಾಲ ಸೈಡ್ ದೋಸೆ ಮತ್ತು ಸಾದಾ ಸೈಡ್ ದೋಸೆ ಮಾಡೋಣ. ಇದು ತುಂಬ ರುಚಿಯಾಗಿರುತ್ತೆ. ಮನೆಯಲ್ಲಿ ಮಾಡಿದ್ರಂತೂ ಭಾಳ ಟೇಸ್ಟಿಯಾಗಿರುತ್ತೆ. ಎಷ್ಟು ಬೇಕಾದಷ್ಟು ತಿನ್ನಬಹುದು. ಹಾಗೆಯೇ ಶಾಲೆ ಕಾಲೇಜುಗಳಿಗೂ ಕೂಡ ನೀವು ಟಿಫಿನ್ ಆಗಿ ನೀವು ಕಟ್ಕೊಂಡು ಹೋಗಬಹುದು. ಓಕೆ, ಹಾಗಾದರೆ ನೋಡೋಣ ಇದರ ಇಂಗ್ರೀಡಿಯೆಂಟ್ಸ್ ಏನೇನು, ಮಾಡುವ ರೀತಿ ಏನು ಅಂಥೇಳಿ ನಾವು ನೋಡ್ಕೊಂಬರೋಣ. ಓಕೆ, ಬನ್ನಿ. 2 ಲೋಟ ನಾನು ರೇಷನ್ ಅಕ್ಕಿ ತೊಗೊಂಡಿದ್ದೀನಿ. ಅದರಲ್ಲಿ ಅರ್ಧ ಅಷ್ಟು ನಾನು ಏನು ತೊಗೊಂಡಿದ್ದೀನಿ, ಉದ್ದಿನಬೇಳೆ ತೆಗೆದುಕೊಂಡಿದ್ದೀನಿ. ಸ್ವಲ್ಪ 1-4-5 ಕಾಳು ಮೆಂತ್ಯ ತೆಗೆದುಕೊಂಡಿದ್ದೀನಿ. ಸಬ್ಬಕ್ಕಿ ತೊಗೊಂಡಿದ್ದೀನಿ. 1 ಮುಷ್ಟಿಗೆಯಷ್ಟು ಅವಲಕ್ಕಿ ತೆಗೆದುಕೊಂಡಿದ್ದೀನಿ. ರುಬ್ಬಿಕೊಂಡು ಬಂದ ಎಲ್ಲ ಈ ಇಂಗ್ರೀಡಿಯೆಂಟ್ಸ್ ಏನಿದಾವಲ್ಲ, ಇದು ರುಬ್ಬುವತ್ನೆ ಮಾತ್ರ ಹಾಕಬೇಕು. ನೆನೆಸಿಕೊಂಡು ರುಬ್ಬುವತ್ನೆ ಮಾತ್ರ ಹಾಕಬೇಕು. ಇವು 5-6 ಸಲ ನಾನು ತೊಳೆದುಕೊಂಡು ಕ್ಲೀನಾಗಿ ಕಾಣುವ ಹಾಗೆ ನಾನು ಏನು ಮಾಡ್ತೀನಿ, ರುಬ್ಕೊಂಡೇ ಬರ್ತೀನಿ. ಈಗ 4 ಗಂಟೆಗೆ ನಾನು ನೆನೆ ಹಾಕೇನಪ್ಪ ಅಂತಂದರೆ 8 ಗಂಟೆಗೆ ನಾನು ಏನು ಮಾಡ್ತೀನಿ, ರುಬ್ಕೋತೀನಿ. ಮರುದಿವಸ ನಾನು ಏನು ಮಾಡ್ತೀನಿ, ಸಕ್ಕರೆ ಮತ್ತು ಚಿಟಿಕೆ ಉಪ್ಪನ್ನು ನಾನು ಹಾಕ್ತೀನಿ. ಓಕೆ, ನಾವಿವತ್ತು ರುಬ್ಕೊಂಡು ಬರೋಣ. ಸ್ವಲ್ಪ ಚಿಟಿಕೆ ಸಕ್ಕರೆ ಉಪ್ಪನ್ನು ನಾವು ಹಾಕಿದ್ದೀವಿ. ಈಗ ಕಲಿಸ್ತಾ ಇದ್ದೀವಿ ನೋಡಿ, ಈ ರೀತಿ ಬರಬೇಕು. ಓಕೆ, ನೀರು ಹೊಡೆಯೋಣ. ಸೇಮ್ ಪ್ರೊಸೆಸ್, ಅದರ ದಪ್ಪಾಗಿ ಹಾಕೋಣ. ಮೊದಲನೇದಲ್ಲ, ಅದಕ್ಕೆ ನಾವು ಒಂದೇದು ಚಿಕ್ಕದಾಗಿ ಹಾಕೋಣ, ನಂತರ ದೊಡ್ಡದಾಗಿ ಹಾಕಬಹುದು. ಸೋಡಾ ಪುಡಿ ನಾವು ಯೂಸ್ ಮಾಡಿಲ್ಲ, ಹಾಗೆ ಚೆನ್ನಾಗಿ ಆಗುತ್ತೆ. ನೋಡಿ, ಹೀಗೆ ದಪ್ಪಾಗಿ ಹಾಕುವಂತ ಹೋಗೋದು. ಇದ್ರ ಜೊತೆಗೆ ಕೊಬ್ಬರಿ ಚಟ್ನಿ, ಸಾಂಬಾರು ಕಾಂಬಿನೇಷನ್ ಆಗುತ್ತೆ, ಭಾರಿ ಟೇಸ್ಟಿ ಆಗುತ್ತೆ. ಜೊತೆಗೆ ಆಲೂಗಡ್ಡೆ ಪಲ್ಯನೂ ಕೂಡ ಕಾಂಬಿನೇಷನ್ ಅಂತ ಹೇಳ್ಬೋದು. ನೋಡಿ, ಮಸ್ತಾಗಿ ಚೆನ್ನಾಗಿ ಆಗಿದೆ. ಇನ್ನೊಂದು ಸ್ಟಾರ್ಟಿಂಗ್ ಹಾಕೋಣ. ಓಕೆ, ಇದು ನಮ್ಮ ಸಾದಾ ಸೆಟ್ ದೋಸೆ ಅಂತ ಹೇಳೋದು. ಜೊತೆಗೆ ಮಸಾಲೆ ದೋಸೆ ಮಾಡಬೇಕು ಅಂಥೇಳಿ ಪ್ರಯತ್ನ ಮಾಡ್ತಿದ್ದೀನಿ. ಹೌದಾ, ಪ್ರಯತ್ನ ಏನು ಮಾಡೇ ತೋರಿಸ್ಬಿಡ್ತೀನಿ. ಇದಕ್ಕೆ ನಾನು ಹೆಚ್ಚು ಇಟ್ಕೊಂಡಿದ್ದು ಅಂತಂದರೆ ಉಳ್ಳಾಗಡ್ಡೆ, ಸಣ್ಣಗೆ ಹೆಚ್ಚಿಟ್ಕೊಂಡಿದ್ದೀನಿ. ಉಳ್ಳಾಗಡ್ಡೆ, ಕರಿಬೇವು, ಕೊತ್ತಂಬರಿ, ಮೆಣಸಿನ್ಕಾಯಿ ಎಲ್ಲ ಹೆಚ್ಚಿಟ್ಕೊಂಡಿದ್ದೀನಿ. ಅದನ್ನು ನಾನು ಇದರಲ್ಲಿ ಹಾಕ್ತಾಯಿದ್ದೀನಿ. ಓಕೆ, ಹೆಂಗೋ ಗ್ಯಾಸ್ ಆನ್ ಇದೆ. ಓಕೆ, ನನಗೆ ಇದನ್ನು ಏನು ಮಾಡ್ತಿದ್ದೀನಿ, ಕಲಿಸ್ಕೊತಾ ಇದ್ದೀನಿ. ನೋಡಿ, ಎಲ್ಲ ಕಲಿಸ್ಕೊತಾ ಇದ್ದೀನಿ. ಓಕೆ, ಒಟ್ಟೆ ಸೋಡಾ ಹಾಕಬಾರ್ದು, ಚೆನ್ನಾಗಿ ಆಗುತ್ತೆ. ಸ್ವಲ್ಪ ನೀರು ಹೊಡಿಯೋಣ.
ನೋಡಿ. ಓಕೆ, ಉಪ್ಪು ಸ್ವಲ್ಪ ಕಡಿಮೆನೇ ಹಾಕಿರಿ, ಅಂದ್ರೆ ನಿಮಗೇನಾಗುತ್ತೆ ಕಡಿಮೆ ಹೆಚ್ಚಿಗೆ ಮಾಡ್ಕೊಳಕ್ಕೆ ಬರುತ್ತೆ. ಆದರೆ ಹೆಚ್ಚಾಗಿದ್ದನ್ನು ಕಡಿಮೆ ಮಾಡ್ಕೊಳ್ಳೋ ಸ್ವಲ್ಪ ಪ್ರಾಬ್ಲಮ್ ಆಗುತ್ತೆ. ಸೊ ನೋಡ್ಕೊಂಡು ಹಾಕಿ. ಎಣ್ಣೆ ಹಾಕೋಣ. ಇದು ಮಸಾಲ ಸೆಟ್ ದೋಸೆ ನೋಡಿರಿ ಹೇಗಾಗಿದೆ. ಒಳಗೆ ಶೇಕಿದ್ರೆ ಈ ರೀತಿ ಆಗುತ್ತೆ ನೋಡಿರಿ, ಚೆನ್ನಾಗಿ ಆಗ್ತವೆ. ಟ್ರೈ ಮಾಡ್ಬೋದು. ಓಕೆ.